ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಅಥವಾ ಶ್ರೀಕಂಠೇಶ್ವರ ದೇವಸ್ಥಾನ ಎಂದು ಕೂಡ ಕರೀತಾರೆ. ಇವತ್ತು ನಾವಿರೋದು ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಸ್ಥಾನದಲ್ಲಿ. ಇಲ್ಲಿ ಹರಿಯುತ್ತಿರುವಂತಹ ನದಿ ಕಪಿಲಾ ನದಿ. ಕಪಿಲಾ ನದಿಯ ದಡದಲ್ಲಿ ಶಿವನಿಗೆ ಅರ್ಪಿತವಾಗಿರುವಂತಹ ದೇವಾಲಯ ಇದು. ಇದನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೆಯಲಾಗುತ್ತೆ. ಇದು ಕರ್ನಾಟಕದ ಅತಿ ದೊಡ್ಡ ದೇವಾಲಯ. ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಮತ್ತು ಇಲ್ಲಿ ನಡೆಯುವಂತಹ ಜಾತ್ರೆ ತುಂಬ ಪ್ರಸಿದ್ಧಿ. ಈ ದೇವಾಲಯವು ಚೋಳರ ಮತ್ತು ಹೊಯ್ಸಳರ ಕಾಲದ ಕಲಾಕೃತಿಯನ್ನು ಹೊಂದಿದೆ. ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಅರಸರು ಈ ದೇವಾಲಯವನ್ನು ಅಭಿವೃದ್ಧಿ ಮಾಡಿರುವುದು. ಇನ್ನು ಈ ದೇವಾಲಯದ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ, ನಂಜನಗೂಡು ಪಟ್ಟಣ ಅಂದರೆ ಕಪಿಲಾ ನದಿಯ ದಡದಲ್ಲಿ ಇರುವಂತಹ ಈ ದೇವಸ್ಥಾನ ಇರೋದು ನಂಜನಗೂಡಿನಲ್ಲಿ. ಕಪಿಲಾ ನದಿಯಲ್ಲಿ ಮಿಂದು ನಾವು ಹಾಗೆ ದೇವಸ್ಥಾನದ ಮುಂಭಾಗಕ್ಕೆ ತೆರಳಬೇಕಾದ್ರೆ ನಮಗೆ ಬಲಭಾಗದಲ್ಲಿ ಒಂದು ಶಿವನ ಸ್ಟ್ಯಾಚ್ಯೂ ಸಿಗುತ್ತೆ. ದೊಡ್ಡದಾದಂತಹ ಈ ಶಿವನ ಒಂದು ಸ್ಟ್ಯಾಚ್ಯೂವನ್ನು ನಾವು ನೋಡ್ಬೋದು. ಹಾಗೆ ನಾವು ಮುಂದೆ ಸಾಗ್ತಾ ಹೋದಂತೆ ನಮಗೆ ದೇವಸ್ಥಾನದ ಮುಂಭಾಗ ನಮಗೆ ಕಾಣಸಿಗುತ್ತೆ. ವಿಶಾಲವಾದಂತಹ ದೇವಸ್ಥಾನದ ಮುಂಭಾಗ ಹಾಗೂ ಹೊರಾಂಗಣ ತುಂಬ ವಿಶಾಲವಾಗಿದ್ದು, ಮುಂಭಾಗದಲ್ಲಿ ನಿಂತು ನಾವು ದೇವರ ಒಂದು ಗೋಪುರವನ್ನು ಅದ್ಭುತವಾಗಿ ಕಣ್ತುಂಬಿಕೊಳ್ಬೋದು. ಇದು ಕರ್ನಾಟಕದ ಅತಿ ದೊಡ್ಡ ದೇವಾಲಯ. 100ಕ್ಕೂ ಹೆಚ್ಚು ವಿಗ್ರಹಗಳನ್ನು ಹೊಂದಿದೆ ಈ ದೇವಾಲಯ ಮತ್ತು ವೈಷ್ಣವ ಹಾಗೂ ಶೈವ ಸಂಪ್ರದಾಯದ ಭಕ್ತರನ್ನು ಈ ದೇವಾಲಯ ಆಕರ್ಷಿಸುತ್ತೆ. ಮೂಲ ದೇವಾಲಯ ಗಂಗಾ ಮತ್ತು ಚೋಳರ ಕಾಲದ ಅಂದರೆ 10-11ನೇ ಶತಮಾನದಲ್ಲಿ ಇದು ಚೋಳರ ಶೈಲಿಯಲ್ಲಿ ಇರುವಂತಹ 13ನೇ ಶತಮಾನದ ಹೊಯ್ಸಳರ ಶೈಲಿಯ ಮಂಟಪ ಇಲ್ಲಿ ಇದೆ ಮತ್ತು 9 ಅಂತಸ್ತಿನ ಗೋಪುರವನ್ನು 1849ರಲ್ಲಿ ನಿರ್ಮಿಸಲಾಯಿತು. ಇನ್ನು ಇಲ್ಲಿ 2 ಜಾತ್ರೆಗಳು ನಡೆಯುತ್ತೆ. ವಿಶೇಷ ಅಂದರೆ 2 ಜಾತ್ರೆಗಳು, ಒಂದು ದೊಡ್ಡ ಜಾತ್ರೆ ಮತ್ತೊಂದು ಚಿಕ್ಕ ಜಾತ್ರೆ. ಇನ್ನು ಯಕ್ಷಿ ಕಂಬಗಳು, ಶಿಲ್ಪಗಳು, ಕೆತ್ತಿರುವಂತಹ ಒಂದು ಶಾಸನಗಳಿರ್ಬೋದು, ಎಲ್ಲವೂ ಕೂಡ ಕೆತ್ತನೆ ಶಿಲ್ಪಿಯ ಕೈಚಳಕ ನಾವು ಈ ದೇವಾಲಯದಲ್ಲಿ ನೋಡಬಹುದು. ಈಗ ನೀವು ನೋಡ್ತಾ ಇರುವುದು ದೇವಸ್ಥಾನದ ಗೋಪುರ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಂದಿಯನ್ನು ಕೂಡ ನೀವು ನೋಡಬಹುದು. ಹಾಗೂ ಇಲ್ಲಿಂದ ನಾವು ಒಳಗಡೆ ಪ್ರವೇಶವನ್ನು ಪಡ್ಕೊಂಡು ಹೋಗಿ ನಂತರ ನಂಜುಂಡೇಶ್ವರ ಮತ್ತು ಶ್ರೀ ಪಾರ್ವತಿಯ ದರ್ಶನವನ್ನು ನಾವು ಪಡೆಯಬಹುದು. ಮೊದಲು ನಮಗೆ ಶ್ರೀ ನಂಜುಂಡೇಶ್ವರನ ದರ್ಶನವನ್ನು ನಾವು ಪಡ್ಕೊಂಡು ನಂತರ ನಾವು ಪಾರ್ವತಿಯ ದರ್ಶನವನ್ನು ಕೂಡ ಪಡ್ಕೊಳ್ಬೋದು. ಹಾಗೂ ನಾವು ದೇವಸ್ಥಾನಕ್ಕೆ ಹೋಗಿ ಒಳಭಾಗಕ್ಕೆ ಪ್ರವೇಶ ಮಾಡಿದ ನಂತರ ನಾವು ದರ್ಶನವನ್ನು ಪಡೆದು ನಾವು ಹೊರಬರಬೇಕಾದ್ರೆ ನಮಗೆ ಒಂದು ದೊಡ್ಡದಾದಂತಹ ಬೃಹದಾಕಾರವಾದ ನಂದಿ ಕೂಡ ನಮಗೆ ಕಾಣಿಸುತ್ತೆ. ಅಲ್ಲಿ ಆ ನಂದಿಯ ದರ್ಶನವನ್ನು ಕೂಡ ನಾವು ಮಾಡಬಹುದು. ತುಂಬ ಪ್ರಸಿದ್ಧವಾದಂತಹ ಶ್ರೀಕಂಠೇಶ್ವರ ದೇವಸ್ಥಾನ ಇದಾಗಿದೆ. ಸಮುದ್ರ ಮಂಥನದಿಂದ ಹೊರಬಂದಂತಹ ವಿಷವನ್ನು ಶಿವನು ಕುಡಿದ ಕಾರಣ ವಿಷಕಂಠ ಎಂಬ ಹೆಸರು ಕೂಡ ಬಂದಿದೆ. ಇನ್ನು ದೇವಸ್ಥಾನದ ಸಮಯವನ್ನು ನಾವು ನೋಡೋದಾದರೆ, ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ 8:30ರವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಇನ್ನು ನೀವು ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನು ಪಡೆಯಬೇಕು ಅಂದರೆ ಬೆಂಗಳೂರಿಂದ ನೀವು ಹೋಗೋದಾದರೆ 165 ಕಿಲೋಮೀಟರ್ಗಳ ದೂರ ಆಗುತ್ತೆ. ಬಸ್ ವ್ಯವಸ್ಥೆ ಇದೆ, ಟ್ರೈನ್ ಕೂಡ ಇದೆ. ಇನ್ನು ಮೈಸೂರಿಂದ ಹೋಗೋದಾದರೆ ಮೈಸೂರಿಂದ ಕೇವಲ 25 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ದೇವಸ್ಥಾನದ ಮುಂಭಾಗದವರೆಗೂ ಕೂಡ ಬಸ್ ವ್ಯವಸ್ಥೆ ಇದೆ. ಮೈಸೂರಿನಿಂದ ನೀವು ಬಸ್ಸಲ್ಲಿ ಹೋಗ್ಬೋದು, ಸಿಟಿ ಬಸ್ ಕೂಡ ಇದೆ. ಹಾಗೂ ನೀವು ರೈಲು ಪ್ರಯಾಣ ಮಾಡ್ತೀವಿ ಅನ್ನೋದಾದರೆ ರೈಲಲ್ಲೂ ಕೂಡ ನೀವು ತೆರಳಬಹುದು. ಬೆಂಗಳೂರಿನಿಂದ ಕೂಡ ರೈಲು ನಮಗೆ ಸಿಗುತ್ತೆ ಮತ್ತು ಮೈಸೂರಿನಿಂದ ಕೂಡ ನಾವು ಈ ದೇವಸ್ಥಾನಕ್ಕೆ ಹೋಗಬಹುದು.